ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರಪಂಚದ ಅತ್ಯಂತ ದೊಡ್ಡ ಮತ್ತು ಪ್ರಮುಖವಾದ ಸರೋವರಗಳು ಹಾಗೂ ಮರುಭೂಮಿಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬರ್ತಕ್ಕಂಥದ್ದು ಕ್ಯಾಸ್ಪಿಯನ್ ಸರೋವರ. ಕ್ಯಾಸ್ಪಿಯನ್ ಸರೋವರವು ಪ್ರಪಂಚದ ಅತ್ಯಂತ ದೊಡ್ಡ ಸರೋವರವಾಗಿದೆ ಮತ್ತು ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಹಾಗೂ ಈ ಕ್ಯಾಸ್ಪಿಯನ್ ಸರೋವರ ಯಾವ ದೇಶಗಳ ಜೊತೆಗೆ ತನ್ನ ಒಂದು ವಿಸ್ತರಣೆಯನ್ನು ಹೊಂದಿದೆ, ಅಂದರೆ ಗಡಿಯನ್ನು ಹಂಚಿಕೆ ಮಾಡಿಕೊಂಡಿದೆ ಎಂಬುದರ ಮಾಹಿತಿಯನ್ನು ನೋಡುವುದಾದರೆ ರಷ್ಯಾ, ಇರಾನ್, ಅಜರ್ಬೈಜಾನ್, ಕಜಕಿಸ್ತಾನ್, ತುರ್ಕಮೆನಿಸ್ತಾನ್ಗಳ ನಡುವೆ ಗಡಿಯನ್ನು ಹಂಚಿಕೆ ಮಾಡಿದೆ. ಅಂದರೆ ಈ ಸರೋವರವು ಆ ಎಲ್ಲ ದೇಶಗಳಲ್ಲಿ ಹರಿದು ಹೋಗಿದೆ ಎಂದು ಹೇಳಬಹುದು. ಇನ್ನು ಬೈಕಲ್ ಸರೋವರ. ಬೈಕಲ್ ಸರೋವರವು ಪ್ರಪಂಚದ ಅತ್ಯಂತ ಆಳವಾದ ಸರೋವರ. ಇದು ರಷ್ಯಾದಲ್ಲಿ ಮಾತ್ರ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಆಳವಾದ ಸರೋವರ ಇದು ಆಗಿದೆ. ಇನ್ನು ಸುಪೀರಿಯರ್ ಸರೋವರ. ಸುಪೀರಿಯರ್ ಸರೋವರವು ಪ್ರಪಂಚದ ಅತ್ಯಂತ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಕೆನಡಾ ಮತ್ತು ಅಮೆರಿಕಗಳಲ್ಲಿ ತನ್ನ ಗಡಿಯನ್ನು ಇದು ಹಂಚಿಕೊಂಡಿದೆ. ಇನ್ನು ಮರುಭೂಮಿಯ ಬಗ್ಗೆ ನಾವು ಮಾಹಿತಿಯನ್ನು ನೋಡುವುದಾದರೆ ನಮೀಬ್ ಮರುಭೂಮಿ. ಈ ನಮೀಬ್ ಮರುಭೂಮಿಯು ದಕ್ಷಿಣ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿರುವ ಮರುಭೂಮಿಯಾಗಿದೆ. ಇದು ಅಂಗೋಲಾದ ನಮಿಬೆ ನಗರ ಮತ್ತು ದಕ್ಷಿಣ ಆಫ್ರಿಕಾದ ಒಲಿಂಪಸ್ ನದಿಯ ನಡುವೆ 1250 ಮೈಲಿಗಳಿಗಿಂತ ಹೆಚ್ಚು 2000 ಕಿಲೋಮೀಟರ್ ವ್ಯಾಪಿಸಿದೆ. ಗೋಬಿ ಮರುಭೂಮಿ ಮಾಹಿತಿಯನ್ನು ನಾವು ನೋಡುವುದಾದರೆ ಗೋಬಿ ಮರುಭೂಮಿಯು ಏಷ್ಯಾ ಭೂಖಂಡದ ದೊಡ್ಡ ಮರುಭೂಮಿ ಪ್ರದೇಶಗಳಲ್ಲಿ ಒಂದು. ಚೀನಾದ ಉತ್ತರ ಮತ್ತು ವಾಯವ್ಯ ಭಾಗಗಳು ಮತ್ತು ಮಂಗೋಲಿಯಾದ ದಕ್ಷಿಣ ಭಾಗಗಳನ್ನು ಗೋಬಿ ಮರುಭೂಮಿಯು ಆವರಿಸಿದೆ. ಇನ್ನು ಸಹರಾ ಮರುಭೂಮಿ. ಸಹರಾ ಮರುಭೂಮಿಯು ಆಫ್ರಿಕಾದಲ್ಲಿದೆ ಮತ್ತು ಉತ್ತರ ಆಫ್ರಿಕಾದ ಅನೇಕ ದೇಶಗಳಲ್ಲಿ ಹರಡಿದೆ. ಸಹರಾ ಮರುಭೂಮಿ ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿಯಾಗಿದೆ, ಅಂದರೆ ಅಲ್ಲಿ ಬಿಸಿಲು ಜಾಸ್ತಿಯಾಗಿರುತ್ತದೆ. ಇನ್ನು ಅಟಕಾಮಾ ಮರುಭೂಮಿ. ಅಟಕಾಮಾ ಮರುಭೂಮಿಯು ದಕ್ಷಿಣ ಅಮೆರಿಕ ಭೂಖಂಡದಲ್ಲಿರುವ ಒಂದು ವಿಶಾಲ ಪೂರ್ಣವನ ಮರುಭೂಮಿ. ಈ ಪ್ರದೇಶವು ಮಳೆಯನ್ನು ಕಾಣದ ಪ್ರದೇಶವಾಗಿದೆ. ಅಟಕಾಮಾ ಮರುಭೂಮಿಯು ಅಂಡೆಸ್ ಪರ್ವತಗಳ ಪಶ್ಚಿಮ ಭಾಗದಲ್ಲಿ ಶಾಂತ ಮಹಾಸಾಗರ ಕರಾವಳಿಗೆ ಹೊಂದಿಕೊಂಡಿರುವ ಸುಮಾರು 600 ಮೈಲಿ ಅಗಲದ ಪಟ್ಟಿ. ಅಧ್ಯಯನಗಳ ಪ್ರಕಾರ ಅಟಕಾಮಾ ಮರುಭೂಮಿಯು ಜಗತ್ತಿನ ಅತ್ಯಂತ ವನ ಮರುಭೂಮಿಯಾಗಿದೆ. ಕಲಹರಿ ಮರುಭೂಮಿಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದರೆ ಕಲಹರಿ ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಸುಮಾರು 9 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ಮರುಭೂಮಿ. ಬೋಟ್ವಾನದ ಹೆಚ್ಚಿನ ಪ್ರದೇಶ, ನಮಿಬಿಯಾ, ದಕ್ಷಿಣ ಆಫ್ರಿಕಾದ ಕೆಲವು ಪ್ರದೇಶಗಳಲ್ಲಿ ವ್ಯಾಪಿಸಿರುವ ಈ ಮರುಭೂಮಿ ಇದು ಹುಲ್ಲುಗಾವಲುಗಳನ್ನು ಹೊಂದಿದ್ದು ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಆವಾಸ ಸ್ಥಾನವಾದ ಒಂದು ಮರುಭೂಮಿಯಾಗಿದೆ. ರಬ್ ಅಲ್ ಖಲ್ ಮರುಭೂಮಿ. ರೂಬ್ ಅಲ್ ಖಾಲಿ ದಕ್ಷಿಣ ಅರೇಬಿಯನ್ ಪೆನಿನ್ಸುಲಾದ ವಿಶಾಲವಾದ ಮರುಭೂಮಿ ಪ್ರದೇಶ. ಇದು ಅರೇಬಿಯನ್ ಮರುಭೂಮಿಯ ದೊಡ್ಡ ಭಾಗವನ್ನು ಹೊಂದಿದೆ. ಇನ್ನು ನಾವು ಗ್ರೇಟ್ ವಿಕ್ಟೋರಿಯಾ ಮರುಭೂಮಿಯ ಒಂದು ಮಾಹಿತಿಯನ್ನು ನೋಡುವುದಾದರೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿಯು ಪಶ್ಚಿಮ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಸ್ಟ್ರೇಲಿಯಾದಲ್ಲಿ ವಿರಳ ಜನಸಂಖ್ಯೆ ಹೊಂದಿರುವ ಮರುಭೂಮಿ ಪರಿಸರ ಮತ್ತು ಮಧ್ಯಂತರ ಆಸ್ಟ್ರೇಲಿಯನ್ ಜೈವಿಕ ಪ್ರದೇಶವಾಗಿದೆ. ಇನ್ನು ಮೊಜಾವೆ ಮರುಭೂಮಿ ಬಗ್ಗೆ ನಾವು ನೋಡುವುದಾದರೆ ಮೊಜಾವೆ ಮರುಭೂಮಿಯು ದಕ್ಷಿಣ ಸೆರೆಯಾ ನೆವಾಡಾ ಪರ್ವತಗಳು ಮತ್ತು ನೈಋತ್ಯ ಯುನೈಟೆಡ್ ಸ್ಟೇಟ್ಸ್ನ ಅಡ್ಡ ಶ್ರೇಣಿಗಳ ಮಳೆಯ ನೆರಳಿನಲ್ಲಿ ಮರುಭೂಮಿಯಾಗಿದೆ. ಸ್ಥಳೀಯ ಮೊಹೇವ್ ಜನರಿಗೆ ಹೆಸರಿಸಲಾಗಿದೆ. ಇನ್ನು ನಾವು ಮತ್ತೆ ಸರೋವರ ಬಗ್ಗೆ ನೋಡುವುದಾದರೆ ಟಿಟಿಕಾಕ ಸರೋವರ. ಪ್ರಪಂಚದ ಅತ್ಯಂತ ಎತ್ತರದಲ್ಲಿರುವ ಸರೋವರ ಎಂದರೆ ಟಿಟಿಕಾಕ ಸರೋವರ. ಬೋಲಿವಿಯಾ, ದಕ್ಷಿಣ ಅಮೆರಿಕಾದಲ್ಲಿ ಇದು ತನ್ನ ಗಡಿಯನ್ನು ವಿಸ್ತರಣೆ ಮಾಡಿಕೊಂಡಿದೆ. ವ್ಯಾನ್ ಸರೋವರ. ವ್ಯಾನ್ ಸರೋವರವು ಪ್ರಪಂಚದ ಗರಿಷ್ಠ ಲವಣಾಂಶ ಹೊಂದಿದ ಸರೋವರವಾಗಿದೆ. ಇದು ಟರ್ಕಿಯಲ್ಲಿ ಇದೆ, ಅಂದರೆ ಟರ್ಕಿಯ ಜೊತೆಗೆ ತನ್ನ ಒಂದು ವ್ಯಾಪ್ತಿಯನ್ನು ಹೊಂದಿದೆ. ಇನ್ನು ಮೃತ್ಯು ಸಮುದ್ರದ ಬಗ್ಗೆ ನಾವು ಮಾಹಿತಿಯನ್ನು ನೋಡುವುದಾದರೆ ಪ್ರಪಂಚದ ಗರಿಷ್ಠ ಸಾಂದ್ರತೆಯುಳ್ಳ ಸರೋವರ ಎಂದು ಮೃತ್ಯು ಸಮುದ್ರವನ್ನು ಕರೀತಾರೆ. ಇದು ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳಲ್ಲಿ ಹರಿಯುತ್ತದೆ ಮತ್ತು ತನ್ನ ಗಡಿಯನ್ನು ಇಲ್ಲಿ ಹೊಂದಿದೆ. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಇವತ್ತು ನಾವು ಮರುಭೂಮಿ ಮತ್ತು ಸರೋವರಗಳ ಸಂಪೂರ್ಣವಾದ ಮಾಹಿತಿಯನ್ನು ಓದಿದ್ದೀವಿ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಯಾಗಿದೆ. ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.